ಹಾಯ್ ಹಲೋ ನಮಸ್ಕಾರ. ಆಶಾ ಮಿಗಲ್ ಮನೆ ಚಾನಲ್ಗೆ ಸ್ವಾಗತ. ಬೆಳಗಿನ ತಿಂಡಿಗೆ ಏನಪ್ಪ ಮಾಡೋದು ಅಂತ ತಲೆ ಕೆಡಿಸ್ಕೊಂಡಿರೋರಿಗೆ ಈ ದೋಸೆ ರೆಸಿಪಿ ಖಂಡಿತ ಹೆಲ್ಪ್ ಆಗುತ್ತೆ. ಎಲ್ಲರೂ ಒಂದು ಸತಿ ಟ್ರೈ ಮಾಡಿ. ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಹೆಲ್ತಿಯಾಗಿ ಕೂಡ ಇದೆ. 5 ನಿಮಿಷ ಸಾಕು ಇದನ್ನು ಮಾಡ್ಕೊಳ್ಳೋಕ್ಕೆ. ಇದಕ್ಕೆ ನಾನು ಯಾವ ಸೋಡಾ, ಮೊಸರು ಏನನ್ನು ಕೂಡ ಆ್ಯಡ್ ಮಾಡ್ತಾಯಿಲ್ಲ. ಸಿಂಪಲ್ ಆ್ಯಂಡ್ ಈಸಿ ರೆಸಿಪಿ. ಅದಕ್ಕೆ ಮೊದಲು ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾಯಿದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಿಮ್ಮ ಸಪೋರ್ಟ್ ಇಲ್ಲದೇ ನಾನು ಎಷ್ಟೇ ವಿಡಿಯೋ ಹಾಕಿದ್ರೂ ಅದು ಯೂಸ್ಲೆಸ್ ಅಂತ ಅನ್ನಿಸ್ಕೊಂಡು ಬಿಡುತ್ತೆ, ನನಗೂ ಕೂಡ ಸ್ಫೂರ್ತಿ ಸಿಗಲ್ಲ. ಮೊದಲಿಗೆ 1 ಬೌಲ್ ಕಡಲೆ ಹಿಟ್ಟು ತೊಗೊಳ್ಳಿ. ಅದಕ್ಕೆ ಸಣ್ಣಗೆ ಹೆಚ್ಚಿರೋ ಈರುಳ್ಳಿ, ಕ್ಯಾರೆಟ್, ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿ, ಸಣ್ಣಗೆ ಹೆಚ್ಚಿರೋ ಪನ್ನೀರ್ ಕೂಡ ಹಾಕ್ಕೊಂಡಿದ್ದೀನಿ ನಾನು. ಕೊನೆಯಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಅದನ್ನು ಕಲಿಸ್ಕೊಂಡ್ಬಿಡಿ. ಆಮೇಲೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕಿ, ನಿಮಗೆ ಎಕ್ಸ್ಟ್ರಾ ಏನಾದರೂ ಹಾಕಬೇಕನ್ಸಿದ್ರೆ ನೀವು ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನಾನು ಇಷ್ಟನ್ನು ಮಾತ್ರ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ದೋಸೆ ಹಿಟ್ಟು ರೆಡಿಯಾಗಿದೆ. ತವಾಕಾದ್ಮೇಲೆ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ದೋಸೆನ ಬರ್ಕೊಂಡ್ರೆ ಗರಿ ಗರಿಯಾಗಿರೋ ರುಚಿಯಾಗಿರೋ ಆರೋಗ್ಯಕರವಾದ ಕಡಲೆ ಹಿಟ್ಟಿನ ದೋಸೆ ತಿನ್ನೋಕ್ಕೆ ರೆಡಿ ಆಗುತ್ತೆ. ನಾನು ಸ್ವಲ್ಪ ಚೀಸ್ ಹಾಕ್ಕೊಂಡಿದ್ದೀನಿ, ನೀವು ಬೇಡ ಅಂದರೆ ಸ್ಕಿಪ್ ಮಾಡಿ. ಕಾಯಿ ಚಟ್ನಿ ಜೊತೆ ಸಖತ್ತಾಗಿರುತ್ತೆ. ಡೆಫಿನೆಟಾಗಿ ಎಲ್ಲರೂ ಒಂದು ಸತಿ ಟ್ರೈ ಮಾಡಿ, ಇಷ್ಟ ಆಗುತ್ತೆ. ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.